ಇಷ್ಟಿದ್ರೂ ನಮ್ಮ ಮೊನ್ನೆ ಹೇಳಿದಾರೆ ರೀ, ಬಿಡದಿಗೆ ಹೋಗಿದ್ದೆಲ್ಲ ಡಿ ಕೆ ಶಿವಕುಮಾರ್ಗೆ ಅದೇ ಹೇಳಿದಾನೆ. ಡಿ ಕೆ ಶಿವಕುಮಾರ್ಗೆ ನಮ್ಗೆ ವಯಸ್ಸು ಭಾಳ ಅಂತರ ಇಲ್ಲ, 1 ವರ್ಷ ಅಷ್ಟೇ ರೀ. ಅವರು 62, ನಾವು 62, 63. ನಾ ಡಿ ಕೆ ಶಿವಕುಮಾರ್ ಈಗೆಲ್ಲ ಇವತ್ತು ಭಾಳ ದೊಡ್ಡ ಪುರಾಣ ಹೇಳಿದ್ರು. ಏನಪ್ಪ ಎಲ್ಲರೂ ಎದೆ ಹೊಡ್ಕೊಂಡು ಬಿಡೋಕೆ ಪ್ರಾಮಾಣಿಕರಿದ್ದವ್ರು. ಇವತ್ತಿನ ಅವ್ರ ಭಾಷಣ ಕೇಳಿಬಿಟ್ರೆ ಅಬಾ ಬಾ 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 ಏನ್ ತಪ್ಪಿದೆ ಸರ್? ಎಲ್ಲರೂ ಒಟ್ಟಾಗಿ ಹೋಗೋಣ, ಟೀಮ್ ಕರ್ನಾಟಕ ಆಗಿ ಹೋಗೋಣ ಅಂತಾರೆ. ಹೇಳಿರ್ಬೋದು ಅವಾಗ, ಒದ್ದು ಅಧಿಕಾರ ಕಿತ್ಕೊಳ್ತೀನಿ ಅಂತ ಅವಾಗ ಹೇಳಿರ್ಬೋದು. ಈಗ ತಣ್ಣಗಾಗ್ಬಾರ್ದಾ? ಅಲ್ರಿ, ಒದ್ದು ಅಧಿಕಾರಕ್ಕೆ ಎತ್ಕೊಳ್ಳೋದು ಸಿದ್ದರಾಮಯ್ಯ ಜೊತೆಗೆ ದಿಲ್ಲಿಯೊಳಗೆ ಏನೇನು ಮಾಡಿ ಅವ್ರನ್ನ ಇಳಿಸಿದ್ರು ಅನ್ನೋದು ಎಲ್ಲ ಜಗಜ್ಜಾಹಿರ್ ಐತಿ. ನಾ ಹೇಳೋದೇನೆಂದರೆ, ಅದೇ ನಾ ಡಿ ಕೆ ಶಿವಕುಮಾರ್ ಹೇಳಿದ್ದು ಈಗ ಹೇಳ್ತಾರೆ ಅವರು. ನಾನು ನನ್ನ ಹಿರಿಯರು ಮಾಡಿಟ್ಟ ಆಸ್ತಿಯಲ್ಲೇ ತೃಪ್ತನಿದ್ದೀನಿ. ಯಾರು ಯಾಟ ಆಸ್ತಿ ಇತ್ತು ಅನ್ನೋದು ಎಲ್ಲ ಡಿಕ್ಲರೇಷನ್ ಐತಲ್ರಿ. ಈಗ ಅದೇ ಹೇಳಿದ್ರೆ ನಾನು ಇವಾಗ ಅಲ್ಲಿ ಪಾಪ ಬಿಡದಿಯಲ್ಲಿ ರೈತರು ಪಾಪ ಸಣ್ಣ ರೈತರು ಅದಾರೆ. ಒಂದು 10 ಗುಂಟೆ 5 ಗುಂಟೆ ಅವ್ರು ಇನ್ನೂ 2 ಕೋಟಿ ಕೊಡ್ತೀನಿ 3 ಕೋಟಿ ಕೊಡ್ತೀನಿ ಒಂದು ಯಾವ ದೊಡ್ಡ ರಿಯಲ್ ಎಸ್ಟೇಟ್ವರೆಗೆ ಲಾಭ ಮಾಡಲಿಕ್ಕೆ ಆ ದುಡ್ಡಿಗೆ ಒಯ್ದು ಎಲ್ಲಿ ಇಡೋರಿದ್ದೀರಿ ನೀವು? ನಿಮ್ಮ ಜೀವನಕ್ಕೆ ಈಗಾಗಲೇ ಹೇಳ್ತಾರೆ, ಎಲ್ಲ ಜನ ಮಾತಾಡೋದು 16,000 ಕೋಟಿ ರೂಪಾಯಿ ಇದೆ ಡಿ ಕೆ ಶಿವಕುಮಾರ್ ಹತ್ರ. ಎದಕ್ಕೆ ಮಾಡ್ಲಕತ್ತಿರೋದನ್ನು? ಆ ರೈತರನ್ನ ಬಿಡ್ರಿ, ಜೀವನ ಮಾಡಿರಿ. ಶ್ರೀಮಂತ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ನಂಬರ್ 1 ಅದಾರೆ ಅವರು. ಕರ್ನಾಟಕ ಭಾರತದಲ್ಲಿ ಆ ಪಟ್ಟಿಯಲ್ಲಿ ಟಾಪ್ 10 ಪಟ್ಟಿಯಲ್ಲಿ ಡಿ ಕೆ ಶಿವಕುಮಾರ್ ಹೆಸರು. ಅದನ್ನು ಲಿಮಿಟ್ ಮಾಡ್ಕೋಬೇಕಲ್ರಿ. ಇವತ್ತೇನು ಹೇಳಿದಾರಲ್ಲ, ಮೊನ್ನೆ ಒಂದು ಹೇಳಿದ್ರೆ ಎಲ್ಲೋ 10 ರೂಪಾಯಿ ಯಾರೋದು ತಿಂದ್ರೆ ಅವ್ನು ಸಸ್ಪೆಂಡ್ ಮಾಡ್ತೀನಿ, ಅವ್ನು ಇದು ಮಾಡ್ತೀನಿ, ನನಗೆ ತಿಳಿಸಿ ಅದು ಫೋನ್ ನಂಬರ್ ಕೊಡ್ತೀನಿ, ಅದು ಫೋನ್ ನಂಬರ್ ಕೊಡ್ತೀನಿ. ಬರೀ 10 ರೂಪಾಯಿ ತಿಂದವ್ರಿಗೆ ಅಟ್ಟೆ ಇರೋದು, ಕೋಟಿ 1,000 ಕೋಟಿ ತಿಂದವ್ರಿಗೆ ಅಲ್ಲ ಅದು. ಚೆನ್ನಾಗಿ ತಪ್ಪು ತಿಳ್ಕೊಂಡವ್ರು ಎಷ್ಟಪ್ಪ ಅಂತೇಳಿ. ಯಾರು 10 ರೂಪಾಯಿ ತಿಂತಾರೇನ್ರಿ? 10 ರೂಪಾಯಿ 100 ರೂಪಾಯಿ ತಿಂದರೆ ಈಗ ಭಿಕ್ಷಾ ಬೇಡವನು 10 ರೂಪಾಯಿ ತೊಗೋದಿಲ್ರಿ. ಆ ರೇಟ್ ಮೊದಲು 1 ರೂಪಾಯಿ ಅಂತ ಹಿಂಗೆ ಹೋಗಿತಾರೆ. 10 ರೂಪಾಯಿ ಯಾರು ಭ್ರಷ್ಟಾಚಾರ ಮಾಡ್ತಾರೆ? ಅದು ಅಷ್ಟು ಬುದ್ಧಿವಂತದಿಂದ ಉತ್ತರ ಕೊಟ್ಟವ್ರು. 10 ರೂಪಾಯಿ ಎದ್ದವ್ರಿಗೆ ಎಲ್ಲ ಕಡೆ ನಾನು ಪಾರದರ್ಶಕ ಮಾಡ್ತೀನಿ. ಅವೆಲ್ಲ ಮಾಡಿರಿ. ಆ ರೈತರು ಕಣ್ಣೀರು ಹಾಕ್ತಾರಲ್ಲ, ಬಿಟ್ಬಿಟ್ರೆ ಅವ್ರ ಜಮೀನು. ಬರೀ ಏನೋ ಕುಮಾರಸ್ವಾಮಿ ಮಾಡಿದ್ರು, ಅವ್ರು ಮಾಡಿದ್ರು. ಅದರಿಂದ ಅವ್ರು ಮಾಡಿದ್ರೆ ನೀವು ಬಿಡಲಿಕ್ಕೇನು ತಪ್ಪಿದೆ? ಮಾಡಿರಿ, ಚಿತ್ರದುರ್ಗ ಭಾಗದಾಗ ಮಾಡಿರಿ, ಹೊಸ ನಗರ ನಿರ್ಮಾಣ ಮಾಡಿರಿ. ಉತ್ತರ ಕರ್ನಾಟಕದ ಕಡೆಗೆ ಬನ್ನಿ. ಉತ್ತರ ಕರ್ನಾಟಕ ಕಡೆ ಬರ್ರಿ, ಅಲ್ಲಿ ಸಾಕಷ್ಟು ಬರಡು ಭೂಮಿ ಇದೆ. ಬಿಡದಿ ಟೌನ್ಶಿಪ್ ಯಾರಿಗೆ ಅನುಕೂಲ? ಬಿಡದಿ ನೋಡಿರಿ, ಬಿಡದಿ ಟೌನ್ಶಿಪ್ಪು ಮೊದಲು ಯಾರು ಮಾಡಿದ್ರು ಗೊತ್ತಿಲ್ಲ. ಈಗಂತರೂ ಅವರು ನನಗೆ ಅನ್ನಿಸ್ತದೆ ಅವ್ರ ಹೈಕಮಾಂಡನ್ನು ಖುಷಿ ಪಡಿಸ್ಲಕ್ಕೆ ಅದನ್ನು ಮಾಡ್ತಾಯಿದ್ದಾರೆ. ಕರ್ನಾಟಕ ATM ಕಾಂಗ್ರೆಸ್ಗೆ ಅಂತಾರೆ, ನೀವು ಹೇಳ್ತೀರಾ? 100% ATM ಅಲ್ರಿ, ಇಲ್ಲೇ ಅವ್ರ ಜೀವನನೇ ನಡೆದಿದ್ದಿಲ್ಲ. ಬ್ಯಾಂಕೇ ಇದೆ, ಬ್ಯಾಂಕೇ ದೊಡ್ಡ ರಿಸರ್ವ್ ಬ್ಯಾಂಕೇ ಇರೋದು. ಪಾಪ ಮೊನ್ನೆ ಮಂತ್ರಿಮಂಡಲ ಮಂತ್ರಿ ಆದವರು, ನಾವು ವಿಧಾನಸಭೆಯಲ್ಲಿ 2 ದಿವಸ ನಾನು ಎಲ್ಲ ಕಾಂಗ್ರೆಸ್ ಶಾಸಕರು ಎಲ್ಲರ ಜೊತೆ ಮಾತಾಡ್ತೀನಿಲ್ಲ, ಎಲ್ಲರ ಬಾಯಲ್ಲಿದೆ ಯಾವ ಮಂತ್ರಿನೂ ಪುಕ್ಕಟ್ಟೆಗಿಲ್ಲ. ದುಡ್ಡು ಕೊಟ್ಟು ಮಂತ್ರಿ ಆದ್ರೆ ದುಡ್ಡು ಕೊಟ್ಟು 100% ಅವರೇ ಹೇಳ್ತಾರೆ ರೀ. ಎಷ್ಟೆಷ್ಟು ಸರ್? ಏನೋ ನೋಡ್ರಿ, ಅವರು ಒಬ್ರು 100 ಕೋಟಿ ಎತ್ತಾರ, ಒಬ್ರು 50 ಕೋಟಿ ಎತ್ತಾರ, ಅವ್ರು 30 ಕೋಟಿ. 100 ಕೋಟಿ ಒಂದು ಮಿನಿಸ್ಟ್ರಿಗಿರಿಗೆ. ಅವ್ರು ಕಾಂಗ್ರೆಸ್ನಲ್ಲಿರೋ ಕೆಲವೊಂದು ಜನ ಹೇಳೋ ಪ್ರಕಾರ, ಅದು ನಂದಲ್ರಿ, ಈ ಮಂತ್ರಿಮಂಡಲ ಆಗೋದ್ರಾಗೆ 2,000 ಕೋಟಿ ರೂಪಾಯಿ ವ್ಯವಹಾರ ಆಗಿದೆ. 2.0 ಡಿ ಕೆ ಶಿವಕುಮಾರ್ ಟೀಮಲ್ಲಿ ಎಷ್ಟು ಕೋಟಿ ಸರ್? 2,000 ಕೋಟಿ ರೂಪಾಯಿದು ಬರೀ ಮಂತ್ರಿಮಂಡಲ ಮಾಡಲಿಕ್ಕೇ ಈ ಮಂತ್ರಿ ಆದವ್ರ ಕಡೆಯಿಂದ ಕಲೆಕ್ಷನ್ ಆಗಿದೆ. ಅವ್ರು ಮುಖ್ಯಮಂತ್ರಿ ನಾನೇನೋ ಹಿಂದಕ್ಕೊಮ್ಮೆ 2.5 ಸಾವಿರ ಕೊಟ್ಟರೆ ಮುಖ್ಯಮಂತ್ರಿ ಆಗ್ಬೋದು ಅಂದೇನೋ, ಅದನ್ನು ಇದು ಮಾಡಿದ್ದೆ, ಎಡಿಟೆಡ್ ಮಾಡಿದ್ದೆ. ಹೇಳಿ ಸರ್, ಮುಖ್ಯಮಂತ್ರಿ ಆಗಕ್ಕೆ ದುಡ್ಡು ಕೊಡಬೇಕಾ? ಯಾವುದು ಕೊಟ್ಟರೆ ಹೇಳ್ತಾರಲ್ರಿ ಅವರೇ. ಕಾಂಗ್ರೆಸ್ನಲ್ಲಿ ಆ ಸಂಸ್ಕೃತಿ ಮೊದಲಿನಿಂದ ಇದೆ. ಬಿಜೆಪಿಯಲ್ಲಿ ಹೈಕಮಾಂಡದಲ್ಲಿ ಮೋದಿಯವ್ರು ಯಾರು ಸಲ ಬರ ಇಲ್ಲ. ಬಿಜೆಪಿ ಹೈಕಮಾಂಡಿಗೆ ಬರ ಅಲ್ರಿ. ಈಗ ಪ್ರಧಾನಮಂತ್ರಿ ಮೋದಿಯವ್ರು ಅದಾರೆ, ಅವ್ರಿಗೆ ಎದಕ್ಕೆ ಬೇಕ್ರಿ? ಏನಾದ್ರು ಅವ್ರೇನು ಅವ್ರ ಕುಟುಂಬ ಏನಾನು ಸಹಿತ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸ ಮಾಡ್ತಾರೆ, ಒಂದು ಕಿರಾಣಿ ಅಂಗಡಿ ಇಟ್ಕೊಂಡ್ರು. ಅವ್ರು ಶ್ರೀಮಂತರಾಗಿದ್ದರೆ ಅವರೇ ಕಲ್ಲಿ ಕೆಲಸ ಮಾಡ್ತಿದ್ರಿ, ದೊಡ್ಡ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ರು. ಇಲ್ಲಿ ನಮ್ಮ ರಾಜ್ಯದಾಗಿರುವಂಥ ಯಡಿಯೂರಪ್ಪನಂಥ ನಾಯಕರು ಮ್ಯಾಗಿನವ್ರ ಹೆಸರು ಹೇಳಿ ಇವ್ರು ತೊಗೋತಾರೆ. ಇವರೇ ಸಚಿವ ಸಂಪುಟ ಯಡಿಯೂರಪ್ಪ ಮಾಡಿದ್ರಲ್ಲ, ಇದೇನು 17 ಮಂದಿ ತಂದ ಮೇಲೆ ರಾತ್ರಿ 3ರವರೆಗೆ ಡೀಲಿಂಗ್ ಆಗ್ಯಾವ. ಎಷ್ಟು ಬಿಜೆಪಿಲಿ ಅಲ್ಲಿನೂ ಅವ್ರು ಎಷ್ಟು ಕೊಟ್ಟರು ಅದನ್ನು ನೀವು ಬೊಮ್ಮಾಯಿಯವ್ರನ್ನ ಕೇಳಿದ್ರೆ ಗೊತ್ತಾಗ್ತೈತಿ.
ಮತ್ತು ಕೆಲವೊಂದು ಅದಾರ ಕೆಲವೊಂದು ಮಂದಿ ಅವ್ರು ಕೇಳಿದ್ರೆ ಗೊತ್ತಾಗ್ತದೆ. ಬೊಮ್ಮಾಯಿಗೆ ಭಾಳ ಪಕ್ಕ ಗೊತ್ತೈತಿ. ಯಾಕಂದ್ರೆ ಬೊಮ್ಮಾಯಿಯವರಿಗೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದ್ರೂ ಯತ್ನಾಳ್ ಅವ್ರು ಆಗ್ತಾ ಇರ್ಲಿಲ್ವಾ? ಸ್ವಲ್ಪ ಸಮಾಧಾನದಿಂದ ಇರ್ಬೇಕಿತ್ತ ಅಂತ. ನೋಡ್ರಿ ಅವ್ರ ಹಣೆ ಬರ್ನಾಗಿತ್ತು, ನಮ್ಮ ಹಣೆ ಬರ್ನಾಗಿಲ್ಲ. ಒಪ್ಕೊಬಿಟ್ರ ಸರ್? ಯತ್ನಾಳ್ ಹಣೆ ಬರದಲ್ಲಿ CM ಆಗೋ ಯೋಗ ಇಲ್ವಾ? ಅದು ಮುಂದೆ ಏನಿರುತ್ತೆ ಮುಂದೂ ಇನ್ನೂ ನಾ ರಾಜಕೀಯ ನಿವೃತ್ತಿ ಆಗಿಲ್ಲ ಅಲ್ರಿ, ನಂದು ಎಂಡ್ ಆಗ್ಯಲ್ಲ. ಎಂಡ್ ಆಗಿದ್ರು ಒಪ್ಕೋತಿದ್ದೆ, ನನ್ನ ಜೀವನದಾಗ ಅದು ಇಲ್ಲ. ಹೊಸ ಪಕ್ಷ ಕಟ್ತೀರಾ ಇಲ್ವಾ ಅನ್ನೋದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಟೈಮ್ ತಗೊಳ್ತೀರಾ? 100%. ಏನು ಹೆಸರಿಡ್ತೀರಾ ಹೊಸ ಪಕ್ಷಕ್ಕೆ? ನೋಡಿದ್ರೆ ಅವಾಗ ಏನೇನು ಬರ್ತದೆ, ಜ್ಯೋತಿಷಗಳು ಏನು ಹೇಳ್ತಾರೆ, ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಕೊಂಡು ಎಲ್ಲರ ಸಲಹೆ ತೊಗೊಂಡು. ಜ್ಯೋತಿಷ ತುಂಬ ನಂಬ್ತೀರಾ ಸರ್? ಸ್ವಲ್ಪ ನಂಬ್ತೀನಿ ರೀ, ಭಾಳ ನಂಬೋದಿಲ್ಲ. ನಡ್ಬರ್ಕ್ ಭಾಳ ನಂಬ್ತಿದ್ದೆ, ಅದೆಲ್ಲ ಸುಳ್ಳಾಗಿದ್ದು. ಜ್ಯೋತಿಷದ ಭಾಳ ಹುಚ್ಚಿಟ್ಕೊಂಡಿದ್ದೆ ಒಂದು 2 ವರ್ಷ. ಅದು ಸತ್ಯ ಇಲ್ಲ. ಮತ್ತು ಈ ಜ್ಯೋತಿಷ್ಯ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಮತ್ತು ಇನ್ನೊಂದು ಈ ಭಾಳ ಕೆಟ್ಟ ಸಂಸ್ಕೃತಿ ದೇಶನಾಗ ಒಂದು ಬಂದದಂದ್ರೆ, ದಿಲ್ಲಿಯಲ್ಲಿ ಕೆಲವೊಂದು ಮಠಾಧೀಶರು ಅದಾರಮ್ಮ, ಮಹಾರಾಜರು ಅಂತೇಳಿ, ಅವ್ರು ಒಮ್ಮೆ ಫೋನ್ ಮಾಡ್ತಾರೆ ನಮಗೆ, ದಿಲ್ಲಿಗೂ ನಾವು ಮೋದಿಯವ್ರನ್ನ ಭೇಟಿ ಮಾಡಿಸ್ತೀನಿ, ಅಮಿತ್ ಶಾ ನನ್ನ ಭಕ್ತರು ಅದಾರ, ಡೈಲಿ ನನ್ನ ಮಠಕ್ಕೆ ಬರ್ತಾರ. ಇಂಥ ಕಳ್ಳರು ಭಾಳ ಅದಾರ ದಿಲ್ಲಿ. ಫೋನ್ ಬಂದಿದ್ಯಾ ಯತ್ನಾಳ್ ಅವ್ರಿಗೆ? ಭಾಳ ಬಂದಾರ ಫೋನ್. ಅವ್ರ ರೆಕಾರ್ಡ್ ಸಹಿತ ಇಟ್ಟಿನಿ ನಾನು. ಯಾಕಂದ್ರೆ ನೀವು ಮೀಡಿಯಾದವ್ರು ಏನು ಮಾಡಿಬಿಡ್ತೀರಿ, ಸುಳ್ಳು ಹೇಳ್ತಾರೆ, ಹೇಳ್ತಾರ. ಮೋದಿಯವರೇ ನಮ್ಗೆ ಭಾಳ ಕ್ಲೋಸ್, ಅವ್ರು ಡೈಲಿ ನಮ್ಮ ಮಠಕ್ಕೆ ಬಂದೇ ಹೋಗ್ತಾರೆ ಅಂತ ಹೇಳ್ತಾರೆ. ಇಂಥವ್ರು ಅದಾರ ರೀ. ಅದನ್ನೇ ಹೇಳಿದ್ದೆ ನಾನು ಹಿಂದೆ. 2,500 ಸಾವಿರ ಕೊಟ್ಟಿದ್ದು ನಾನು, ಕೊಟ್ಟರೆ ಮುಖ್ಯಮಂತ್ರಿ ಅಂತ ಹೇಳಿದ್ದಿಲ್ಲ ರೀ. ನಾ ಹೇಳಿದ್ದೆ ಅಂದ್ರೆ ಅಲ್ಲೊಂದು 7-8 ಕ್ಯಾಂಡಿಡೇಟ್ ಕೂತಿದ್ರು ರಾಮದುರ್ಗದಲ್ಲಿ, BJP ಅಪೇಕ್ಷಿತರಿದ್ದರು. ನೋಡ್ರಪ್ಪ, ನನ್ನಂತ ನಾನು ಸೀನಿಯರ್ ಮನುಷ್ಯ, ವಾಜಪೇಯಿ ಸರ್ಕಾರದ ಮಂತ್ರಿ ಅದಾವ, ನನಗೇ ಫೋನ್ ಮಾಡ್ತಾರೆ, ನೀ 2,000 ಕೋಟಿ ರೂಪಾಯಿ ರೆಡಿ ಮಾಡ್ಕೊ, ನಮ್ಗೆ ಅಮಿತ್ ಶಾ ಕೊಡ್ತದಾರ. ಅದು ಇಂಥ ಕಳ್ಳರು ಸ್ವಾಮಿಗಳು ಅದಾರ, ಅದಕ್ಕೆ ನೀವು ಯಾರೂ ನಂಬೇಡ್ರಿ, ಯಾರಿಗೂ ದುಡ್ಡು ಕೊಡಬೇಡ್ರಿ ಅಂತ ಹೇಳಿದ್ದು. ಇದು ಉಲ್ಟಾ ನಾನು ಮ್ಯಾಗ ಬಿಟ್ಬಿಡ್ತೀವಿ. 2,500 ಕೋಟಿ ಯತ್ನಾಳ್ BJP ಮುಖ್ಯಮಂತ್ರಿ ಆಗ್ಬೇಕಾದ್ರೆ 2,500 ಕೋಟಿ ಅಂತ.